ಹಾಸನಲ್ಲಿ ಮಾತಾಡ್ತಾರೆ ಲೋಕಸಭಾ ಚುನಾವಣೆ ಆದ್ಮೇಲೆ ಕಾಂಗ್ರೆಸ್ ಬಿಜೆಪಿ ಮಾತ್ರ ಉಳಿದ್ರೆ ಜೆಡಿಎಸ್ ಇರೋದಿಲ್ಲ ಅಂತ. ಈಗ ನಾನು ಅದಕ್ಕೆ ಹೇಳಿದ್ದು, ಇತ್ತೀಚೆಗೆ ಸಿದ್ದರಾಮಯ್ಯನವರು ಭವಿಷ್ಯಕಾರರಾಗಿದ್ದಾರೆ, ರಾಜಕಾರಣಿಗಿಂತ ಹೆಚ್ಚಾಗಿ ಜ್ಯೋತಿಷಿಯಾಗಿದ್ದಾರೆ, ಭವಿಷ್ಯವನ್ನು ಪ್ರತಿನಿತ್ಯ ನುಡಿತಾ ಇದ್ದಾರೆ. ಕುಮಾರಸ್ವಾಮಿ ಏನಾದರೂ ಮಂಡ್ಯದಲ್ಲಿ ಗೆದ್ದರೆ, ಅಲ್ಲ ಕುಮಾರಸ್ವಾಮಿ ಗೆಲ್ಲೋದಲ್ಲ, ಸೂರ್ಯ ಚಂದ್ರ ಹುಟ್ಟೋದು ಎಷ್ಟು ಸತ್ಯವೋ ಕುಮಾರಸ್ವಾಮಿ ಸೋಲೋದು ಅಷ್ಟೇ ಸತ್ಯ ಅಂತ ಹೇಳಿದ್ದಾರೆ. ಮಂಡ್ಯ ಜಿಲ್ಲೆ ಜನತನಿಗೆ ಆಶೀರ್ವಾದ ಮಾಡಿ ಗೆದ್ದು ಬಿಟ್ರೆ ಆ ಸೂರ್ಯಚಂದ್ರ ಕಥೆ ಏನಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೇನೆ ಈಗ. ಅದಕ್ಕೆ ಹೇಳಿದ್ದು, ಅವ್ರಿಗಿರೋದು JDS ಪಕ್ಷವನ್ನ ಮುಗಿಸಬೇಕು ಅನ್ನೋದು. ಈಗ ಯಾವ ಒಂದು ಪಕ್ಷದಿಂದ ಅವರು ಈ ಮಟ್ಟಕ್ಕೆ ಬರಲಿಕ್ಕೆ ಕಾಂಗ್ರೆಸ್ ಪಕ್ಷವು ಅವರನ್ನ ಗುರುತಿಸ್ತಕ್ಕಂಥದ್ದಕ್ಕೆ ಈ ಪಕ್ಷದ ಕಾರ್ಯಕರ್ತರು ದುಡಿಮೆ ಇದೆಯಲ್ಲ, ಆ ದುಡಿಮೆಯಿಂದ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಅವರ ಹವ್ಯಾಸವೇ, ಅವರ ನಡವಳಿಕೆನೇ ಯಾವ ಒಂದು ಶಕ್ತಿಯನ್ನು ಉಪಯೋಗ ಮಾಡಿ ಅವರೇನು ಏಣಿ ಹತ್ತುತ್ತಾರೆ, ಹತ್ತದ ಮೇಲೆ ಆ ಏಣಿ ಹತ್ತಲಿಕ್ಕೆ ಅವಕಾಶ ಕೊಟ್ಟವ್ರನ್ನ ಸರ್ವನಾಶ ಮಾಡದೆ ಅವರ ಹುಟ್ಟುಗುಣ. ಈಗ JDSನ ಮುಗಿಸ್ತೀನಿ ಅಂತ ಹೇಳ್ತಾರೆ, ಇದಾದ ಮೇಲೆ ಮುಗದೇ ಹೋಗುತ್ತೆ. ದೇಶದಲ್ಲಿ ರಾಜ್ಯದಲ್ಲಿ JDS ಕಾಂಗ್ರೆಸ್ ಎರಡೇ ಅಂತಾರೆ. ಬಹುಶಃ ಇನ್ನೊಂದು ಸ್ವಲ್ಪ ದಿನ ಹೋದ ಮೇಲೆ ಕಾಂಗ್ರೆಸ್ ಸರ್ವನಾಶ ಅನ್ನೋದನ್ನ ಅವರೇ ಪ್ರಾರಂಭ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ವನಾಶ ಅಂತಕ್ಕಂಥ ಅವ್ರ ಬಾಯಿಂದ ಹೇಳ್ತಕ್ಕಂಥ ದಿನ ದೂರ ಇಲ್ಲ. ಮಾತಾಡ್ತಾರೆ ಲೋಕಸಭಾ ಚುನಾವಣೆ ಆದ್ಮೇಲೆ ಕಾಂಗ್ರೆಸ್ ಬಿಜೆಪಿ ಮಾತ್ರ ಉಳಿದ್ರೆ ಜೆಡಿಎಸ್ ಇರೋದಿಲ್ಲ ಅಂತ. ಈಗ ನಾನು ಅದಕ್ಕೆ ಹೇಳಿದ್ದು, ಇತ್ತೀಚೆಗೆ ಸಿದ್ದರಾಮಯ್ಯನವರು ಭವಿಷ್ಯಕಾರರಾಗಿದ್ದಾರೆ, ರಾಜಕಾರಣಿಗಿಂತ ಹೆಚ್ಚಾಗಿ ಜ್ಯೋತಿಷಿಯಾಗಿದ್ದಾರೆ, ಭವಿಷ್ಯವನ್ನು ಪ್ರತಿನಿತ್ಯ ನುಡಿತಾ ಇದ್ದಾರೆ. ಕುಮಾರಸ್ವಾಮಿ ಏನಾದರೂ ಮಂಡ್ಯದಲ್ಲಿ ಗೆದ್ದರೆ, ಅಲ್ಲ ಕುಮಾರಸ್ವಾಮಿ ಗೆಲ್ಲೋದಲ್ಲ, ಸೂರ್ಯ ಚಂದ್ರ ಹುಟ್ಟೋದು ಎಷ್ಟು ಸತ್ಯವೋ ಕುಮಾರಸ್ವಾಮಿ ಸೋಲೋದು ಅಷ್ಟೇ ಸತ್ಯ ಅಂತ ಹೇಳಿದ್ದಾರೆ. ಮಂಡ್ಯ ಜಿಲ್ಲೆ ಜನತನಿಗೆ ಆಶೀರ್ವಾದ ಮಾಡಿ ಗೆದ್ದು ಬಿಟ್ರೆ ಆ ಸೂರ್ಯಚಂದ್ರ ಕಥೆ ಏನಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೇನೆ ಈಗ. ಅದಕ್ಕೆ ಹೇಳಿದ್ದು, ಅವ್ರಿಗಿರೋದು JDS ಪಕ್ಷವನ್ನ ಮುಗಿಸಬೇಕು ಅನ್ನೋದು. ಈಗ ಯಾವ ಒಂದು ಪಕ್ಷದಿಂದ ಅವರು ಈ ಮಟ್ಟಕ್ಕೆ ಬರಲಿಕ್ಕೆ ಕಾಂಗ್ರೆಸ್ ಪಕ್ಷವು ಅವರನ್ನ ಗುರುತಿಸ್ತಕ್ಕಂಥದ್ದಕ್ಕೆ ಈ ಪಕ್ಷದ ಕಾರ್ಯಕರ್ತರು ದುಡಿಮೆ ಇದೆಯಲ್ಲ, ಆ ದುಡಿಮೆಯಿಂದ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಅವರ ಹವ್ಯಾಸವೇ, ಅವರ ನಡವಳಿಕೆನೇ ಯಾವ ಒಂದು ಶಕ್ತಿಯನ್ನು ಉಪಯೋಗ ಮಾಡಿ ಅವರೇನು ಏಣಿ ಹತ್ತುತ್ತಾರೆ, ಹತ್ತದ ಮೇಲೆ ಆ ಏಣಿ ಹತ್ತಲಿಕ್ಕೆ ಅವಕಾಶ ಕೊಟ್ಟವ್ರನ್ನ ಸರ್ವನಾಶ ಮಾಡದೆ ಅವರ ಹುಟ್ಟುಗುಣ. ಈಗ JDSನ ಮುಗಿಸ್ತೀನಿ ಅಂತ ಹೇಳ್ತಾರೆ, ಇದಾದ ಮೇಲೆ ಮುಗದೇ ಹೋಗುತ್ತೆ. ದೇಶದಲ್ಲಿ ರಾಜ್ಯದಲ್ಲಿ JDS ಕಾಂಗ್ರೆಸ್ ಎರಡೇ ಅಂತಾರೆ. ಬಹುಶಃ ಇನ್ನೊಂದು ಸ್ವಲ್ಪ ದಿನ ಹೋದ ಮೇಲೆ ಕಾಂಗ್ರೆಸ್ ಸರ್ವನಾಶ ಅನ್ನೋದನ್ನ ಅವರೇ ಪ್ರಾರಂಭ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ವನಾಶ ಅಂತಕ್ಕಂಥ ಅವ್ರ ಬಾಯಿಂದ ಹೇಳ್ತಕ್ಕಂಥ ದಿನ ದೂರ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.